ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ, ಬೇಸಿಗೆ ಸ್ಟಾರ್ಟ್ ಆಯ್ತಂದ್ರೆ ತಂಪು ಪಾನೀಯಗಳನ್ನ ಜಾಸ್ತಿ ಸೇವನೆ ಮಾಡ್ತೀವಿ. ಯಾಕಂದ್ರೆ ಬಾಡಿ ಹೀಟ್ ಆಗುತ್ತೆ. ತಂಪು ಪಾನೀಯ ಅಂದ್ರೆ ಯಾವ ದಾಸ ಬರ್ತಾವ? ಎಳೆನೀರು ಕುಡಿಬೇಕು, ಮಜ್ಜಿಗೆ ಕುಡಿಬೇಕು, ಅಥವಾ ಹಣ್ಣಿನ ಜ್ಯೂಸ್ಗಳು ಕುಡಿಬೇಕು, ಶರ್ಬತ್ ಕುಡಿಬೇಕು. ಇವು ಮಾತ್ರ ನಮ್ ನೆನಪಾಗ್ತಾವ. ಇವಷ್ಟೇ ಕುಡಿದ್ರು ಬಾಡಿ ಸ್ವಲ್ಪ ಮಟ್ಟಿಗೆ ತಂಪು ಮಾಡ್ಕೋಬಹುದು. ಬಟ್ 2-3 ದಿನದಲ್ಲೇ ನಮ್ಗೆ ರಿಸಲ್ಟ್ ಬರುವಂತದ್ದು ತಂಪು ಪಾನೀಯಗಳು ಸಹಿತ ಇಂದಿನ ದಿನಗಳಲ್ಲಿ ಇದ್ವು. ಅವು ನಮ್ಮ ಅಜ್ಜಿ ನಮ್ಮಮ್ಮ ಕೊಡ್ತಿದ್ರಂತ, ನಮ್ಮಮ್ಮ ನನಗೆ ಕೊಡ್ತಿದ್ರು. ಈಗ ನಾನು ನನ್ನ ಮಕ್ಕಳಿಗೆ ಕೊಡ್ತಾ ಇದ್ದೀನಿ. ಅದರಲ್ಲಿ ಕೆಲವೊಂದನ್ನ ನಾನು ಇವತ್ತು ನಿಮ್ಗೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಯಾಕೆ ಅಂತಂದ್ರೆ ಈಗ ನೋಡ್ರಿ, ಸಮ್ಮರ್ ಬಂತಂದ್ರೆ ಬಾಡಿ ಹೀಟ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಬಿಸಿಲು ಎಲ್ರಿಗೂ ತಡ್ಕೊಳಕ್ ಆಗಲ್ಲ. ಬಿಸಿಲು ಜಾಸ್ತಿ ಇರೋದ್ರಿಂದ ಬಾಡಿ ಹೀಟ್ ಆಗೋದ್ರಿಂದ ಏನೇನು ಪ್ರಾಬ್ಲಮ್ಸ್ ಬರುತ್ತೆ? ಫಸ್ಟ್ ಅಂಗಾಲು ಉರಿಯಕ್ ಸ್ಟಾರ್ಟ್ ಆಗುತ್ತೆ, ತಲೆ ನೋವು ಉರಿಯಕ್ ಸ್ಟಾರ್ಟ್ ಆಗುತ್ತೆ, ಅದಾದ್ಮೇಲೆ ಉರಿ ಮೂತ್ರ ಆಗುತ್ತೆ, ಇನ್ನ ಕೆಲವರಿಗೆ ಪೈಲ್ಸ್ ಆಗುತ್ತೆ. ಈ ರೀತಿಯಾಗಿ ನಮ್ ಬಾಡಿ ಒಂದು ಹೀಟ್ ಆಗೋದ್ರಿಂದ ಈ ಬಿಸಿಲಿಗೆ ದೇಹದ ಮೇಲೆ ಬಹಳ ಪರಿಣಾಮ ಬೀರ್ತದ. ಅವುಗಳನ್ನ ಇಂಗ್ಲಿಷ್ ಮೆಡಿಸಿನ್ ಇಂದ ತಪ್ಸ್ಕೋಬಹುದು. ಬಟ್ ಅದ್ರ ಜೊತೆಗೆ ನೀವು ಈ ಮನೆ ಮದ್ದುಗಳನ್ನ ಸ್ವಲ್ಪ ಅಳವಡಿಸ್ಕೊಂಡ್ರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ಇದನ್ನ ನಾನು ಯೂಸ್ ಮಾಡಿರುವಂತದ್ದು ಬಹಳ ಜನಕ್ಕೆ ಯೂಸ್ ಆಗ್ಲಿ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಮೇನ್ ಯಾವ್ದು ಅಂತಂದ್ರೆ ಹಲವಾರಿದಾವೆ. ಇದು ನಾನು ಕರೆಬೆಲ್ಲ ತಗೊಂಡಿದ್ದೀನಿ. ಆಮೇಲೆ ಇದು ಅಂಟು, ನೀವು ನೋಡ್ತಾ ಇರ್ಬೋದು. ಇದು ಅಂಟು ಅಡದಾಗ ಉಂಡೆ ಮಾಡಿ ಕೊಡ್ತಾರಲ್ಲ, ಆ ಅಂಟು ಅಲ್ಲ, ಇದು ತಿನ್ನೋ ಅಂಟು. ಅಂದ್ರೆ ನಿಮ್ದು ಯಾವ್ದಾದ ಗ್ರಂಥಿ ಅಂಗಡಿಗಳಲ್ಲಿ ಸಿಕ್ಕುತ್ತೆ. ಇದನ್ನ ಜಸ್ಟ್ ಪುಡಿ ಮಾಡಿ ಹೇಗ್ ಮಾಡ್ಬೇಕನ್ನೋದು ನಾನು ತೋರಿಸ್ತೀನಿ. ಆಮೇಲೆ ಇದು ಕಲ್ಸಕ್ರಿ ಅಂತೂ ಎಲ್ರಿಗೂ ಗೊತ್ತೇ ಇದೆ. ಅದಾದ್ಮೇಲೆ ಇದು ಸಬ್ಜಾ ಬೀಜ, ಆಮೇಲೆ ಇದು ಏಲಕ್ಕಿ, ನಿಂಬೆಹಣ್ಣು, ಇದು ಬಾರ್ಲಿ ಅಕ್ಕಿ, ಇದು ಕೊಬ್ಬರಿ ಎಣ್ಣೆ ಅಂತ ಎಲ್ರಿಗೂ ಗೊತ್ತೇ ಇದೆ. ಇವುಗಳಿಂದ ಕೆಲವೊಂದನ್ನ ನಾನು ನಿಮ್ಗೆ ಇಲ್ಲಿ ಮಾಡಿ ತೋರಿಸ್ತೀನಿ. ಜಸ್ಟ್ ನಾನೀಗ ನಿಮ್ಗೆ ಅಂಟನ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಇದು 2 ದಿನ ಬೇಕು. ಅಂದ್ರೆ 1 ಡೇ ಬಿಫೋರ್ ನೈಟೇ ನೆನೆ ಹಾಕ್ಬೇಕು. ಜಸ್ಟ್ ಒಂದು ಇಷ್ಟ ಆಗ್ಲಿ ಅಥವಾ ಇಷ್ಟ ಆಗ್ಲಿ, ನಿಮಗ್ ಕಾಣಿಸ್ತಾ ಇರ್ಬೋದು. ಜಸ್ಟ್ ಇಷ್ಟೇ ಅಂಟುಗಳನ್ನ ರಾತ್ರಿ ಒಂದು ಗ್ಲಾಸ್ ಅಲ್ಲಿ ಇದನ್ನ ಈ ತರ ಹಾಕಿ ನೀರ್ ಹಾಕ್ಬೇಕು. ನೀರ್ ಹಾಕಿದ್ರೆ ಅದು ಹಿಂಗಾಗುತ್ತೆ ನೋಡಿ. ನಾನ್ ನೈಟ್ ಹಾಕಿರೋದು ವಿಡಿಯೋ ಮಾಡೋದಕ್ಕೋಸ್ಕರ ಇಷ್ಟೇ ಅಂಟನ್ನ ಹಾಕಿದೀನಿ. ಇಷ್ಟೇ, ಜಾಸ್ತಿ ಮತ್ತೆ ಇಷ್ಟು ದೊಡ್ಡದು ಹಾಕಬಾರ್ದು. ಕುಟ್ಟಿ ಜಸ್ಟ್ ಇಷ್ಟಿಷ್ಟೇ ಅಂಟೆಗಳನ್ನ ಹಾಕಿದ್ರೆ ಅದು ಈ ರೀತಿಯಾಗಿ ಉಬ್ಕೊಂಡ್ಬಿಡುತ್ತೆ, ಜೆಲ್ ತರ ಆಗುತ್ತೆ. ಈ ರೀತಿ ನೆನೆ ಹಾಕೊಂಡು ಈ ಸಬ್ಜಾ ಬೀಜಗಳನ್ನ ಸಹಿತ ಅಷ್ಟೇ ರಾತ್ರಿ ಇಡೀ ಹಾಕಿದ್ರೆ ಇನ್ನೂ ಚೆನ್ನಾಗಿ. ಅದಕ್ಕಾಗಿ ನಾನು ರಾತ್ರಿ ನೆನೆ ಹಾಕಿದ್ದೀನಿ. ರಾತ್ರಿ ನೆನೆ ಹಾಕಿದ್ರೆ ಈ ರೀತಿ ಆಗುತ್ತೆ ನೋಡಿ. ಇಲ್ಲ 4 to 5 hours ನೆಂದ್ರೂ ಸಾಕು. ಸಬ್ಜಾ ಬೀಜ ಮಾತ್ರ, ಅಂಟಾದ್ರೆ ಓವರ್ ನೈಟ್ ನೆನೆಲೇಬೇಕು. ಇದು ನೆನೆ ಹಾಕಿದ್ದೀನಿ. ಈಗ ಇವೆರಡರ ಜೊತೆಗೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ಕರೆ ಬೆಲ್ಲ ಏನ್ ಬರುತ್ತಲ್ಲ, ಇದನ್ನ ಕುಟ್ಟಿ ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಮಾಡ್ಕೊಂಡು ಒಂದು ಗ್ಲಾಸ್ ಅಲ್ಲಿ ಇದನ್ನ ತಗೊಂಡು ಇದನ್ನ ಒಂದ್ 2 ಸ್ಪೂನ್ ಅಷ್ಟು ಹಾಕೊಳ್ಳಿ ಸಾಕು. ಯಾಕಂದ್ರೆ ನಾನು ಸ್ವಲ್ಪ ನೀರ್ ಹಾಕಿದ್ದೀನಲ್ಲ, 2 ಸ್ಪೂನ್ ಅಷ್ಟು ಇದನ್ನ ತಗೊಂಡು ಇದರಲ್ಲಿ ಹಾಕೊಂಡು ಬೆಲ್ಲ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಒಂದಿಷ್ಟು ತಗೊಂಡು ಇದರಲ್ಲಿ ಹಾಕಿ ಕಲ್ಸ್ಕೊಳ್ಳಿ. ಹಸಿ ಹಾಲು ಸಿಕ್ಕರೆ ಅಥವಾ ಎಮ್ಮೆ ಹಾಲಾಗ್ಲಿ ಅಥವಾ ಆಕಳದ ಹಾಲಾಗ್ಲಿ ಮಾಡ್ಕೊಂಡು ಕುಡಿದ್ರೆ ನಿಮ್ಗೆ ಮಾರ್ನಿಂಗ್ ಡ್ರಿಂಕ್ ಆದಂಗೆ ಆಗುತ್ತೆ. ಇದು ಯಾವಾಗ ಕುಡಿಬೇಕಂದ್ರೆ ಎದ್ದ ತಕ್ಷಣ ಅಂತೂ ನೀವು ನೀರು ಎಲ್ಲರೂ ಕುಡಿತೀವಿ. ಸರ್ವ ಸಾಮಾನ್ಯ, ಕೆಲವರು ಬಿಸಿನೀರು ಕುಡಿತಾರೆ, ಕೆಲವರು ತಣ್ಣೀರು ಕುಡಿತಾರೆ. ಫ್ರಿಡ್ಜ್ ವಾಟರ್ ಮಾತ್ರ ಯಾವುದೇ ಕಾರಣಕ್ಕೂ ತಗೋಬೇಡ. ಈ ನೀರ್ ಕುಡಿದಿರ್ತಾರ, ನೀವು ನೀರ್ ಕುಡಿದ್ಮೇಲೆ ಒಂದ್ 20 ನಿಮಿಷ ಗ್ಯಾಪ್ ಬಿಟ್ಟು ನಮ್ ಬಾಡಿ ಪೂರಾ ಕ್ಲೆನ್ಸಿಂಗ್ ಆಗ್ಬಿಡುತ್ತೆ. ಒಂದ್ 20 ನಿಮಿಷ ಅಥವಾ ಬಿಡ್ರಿ, ಇಲ್ಲ ಅರ್ಧ ಗಂಟೆ ಬಿಟ್ಟು ಈ ಪಾನೀಯನ್ನ ಕುಡಿರಿ. ಇದು ಕುಡಿದ್ಮೇಲೆ ಸಹಿತ ನೀವು ಒಂದ್ 20 ನಿಮಿಷ ಅಥವಾ ಅರ್ಧ ಗಂಟೆ ಗ್ಯಾಪ್ ಕೊಟ್ಟು ಮತ್ತೆ ನೀವು ಬ್ರೇಕ್ಫಾಸ್ಟ್ ಆದ್ರೂ ಮಾಡಿ, ಟೀ, ಕಾಫಿ, ಮಜ್ಜಿಗೆ, ರಾಗಿ ಗಂಜಿ. ಸಮ್ಮರ್ ಬಂತಂದ್ರೆ ಬಹಳ ಜನ ರಾಗಿ ಗಂಜಿ ಕುಡಿತಾರೆ. ನೀವೇನಾದ್ರೂ ತಗೋಬಹುದು. ಈಗ ಒಂದ್ ಗೊತ್ತಾಯ್ತು, ನಿಮ್ಗೊಂದು ಅಂಟು ನೆನೆ ಹಾಕ್ಬೇಕು. ಈ ರೀತಿ ಆಗುತ್ತೆ. ಅದರಲ್ಲಿ ಸ್ವಲ್ಪ ಬೀಜನ ಹಾಕ್ಬೇಕು, ಸ್ವಲ್ಪ ಬೆಲ್ಲ ಕುಟ್ಟಿ ಹಾಕೊಳ್ಳಿ. ಸಿಕ್ಕರೆ ಹಸಿ ಹಾಲು ಅಥವಾ ಎಮ್ಮೆ ಹಾಲಾಗ್ಲಿ ಆಕಳದಲ್ಲಾಗ ಇದನ್ನು ಕುಡಿದಿರ್ತಾರಲ್ಲ, ನೀವಿನ್ನ ಬ್ರೇಕ್ಫಾಸ್ಟ್ ಅದು ಏನ್ ಮಾಡ್ತೀರೋ ಮಾಡ್ಕೊರಿ. ಮಧ್ಯಾಹ್ನದಾಗ ಏನ್ ಮಾಡ್ತೀರಿ, ಕೆಲವು ಬಾಡಿ ಜಾಸ್ತಿ ಹೀಟ್ ಇರ್ತದಲ್ಲ, ಅವರು ಈ ಕಲ್ ಸಕ್ಕರೆನ ನೀರಲ್ಲಿ ನೆನೆ ಹಾಕಿ ಮಾರ್ನಿಂಗ್ ಈ ನೀರಲ್ಲಿ ಕಲ್ ಸಕ್ಕರೆ ಜೊತೆಗೆ ಈ ಸಬ್ಜಾ ಬೀಜನು ಸಹಿತ ಸ್ವಲ್ಪ ಹಾಕ್ಬಿಡಿ. ಒಂದ್ ಇಷ್ಟ ಹಾಕಿದ್ರೂ ಸಾಕು, ಬಹಳಷ್ಟು ಆಗ್ತಾವ ಇವು. ಇದರಲ್ಲಿ ಹಾಕಿ 2 ನೆನೆಟ್ಬಿಡಿ. ಮಧ್ಯಾಹ್ನ ನೀವು ಬಿಸಿಲು ಜಾಸ್ತಿ ಇರುತ್ತಲ್ಲ, ಆ ಟೈಮಲ್ಲಿ ಒಂದೊಂದು ಗ್ಲಾಸ್ ಈ ಕಲ್ ಸಕ್ರಿ ಮತ್ತೆ ಸಬ್ಜಾ ಬೀಜ ಹಾಕಿರುವಂತ ನೀರನ್ನ ಕುಡಿಯೋದ್ರಿಂದನೂ ಬಾಡಿ ತಂಪಾಗುತ್ತೆ. ನೀವು ಮತ್ತೆ ಕೆಲವರು 3-4 ಗಂಟೆಗೆ ಸುಮಾರು ಏನಾದ್ರೂ ಕುಡಿಬೇಕನ್ಸ್ತಲ್ಲ, ನೀರ್ ಜಾಸ್ತಿ ಕುಡ್ಕೊಂತಾನೆ ಇರ್ಬೇಕು. ನೀವು ಬ್ಯಾಸಿಗೆಯಲ್ಲಿ ಎಷ್ಟು ನೀರು ಕುಡಿತೀರೋ ಅಷ್ಟು ನಿಮ್ ಬಾಡಿ ಕ್ಲೀನ್ ಆಗಿರುತ್ತೆ.
ನಿಮ್ಗೆ ಮತ್ತೆ ಒಂದ್ಸಲ ಮತ್ತೆ ಏನಾದ್ರು ನೀರು ಕುಡಿಬೇಕನ್ಸಿದಾಗ ಬರೇ ನೀರಂದ್ರೆ ಹೋಗೋದಿಲ್ಲಲ್ಲ, ಎಷ್ಟು ಅಂತ ಕುಡಿತೀರಿ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು, 1-2 ಏಲಕ್ಕಿನ ತಗೊಳ್ಳಿ. 2 ಏಲಕ್ಕಿ ತಗೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಅರ್ಧ ನಿಂಬು, ಅರ್ಧ ಆಗ್ಲಿ, ನೀವು 2-3 ಇದ್ರೆ ಒಂದಾಗ್ಲಿ, ಅರ್ಧ ನಿಂಬು ತಗೊಂಡು ನೀರು, 1 ಗ್ಲಾಸ್ ನೀರು ತಗೊಂಡು ಏಲಕ್ಕಿ ಪುಡಿನ ಅದರಲ್ಲಿ ಹಾಕಿ ನಿಂಬುನ ಹಿಂಡ್ಕೊಂಡು ಕುಡೀರಿ. ನಿಮ್ಗೆ ರುಚಿಗೆ ಹುಳಿ ಇರುತ್ತಲ್ಲ, ಕಲ್ಸಕ್ಕರೆ ಆದ್ರೂ ಹಾಕೊಂಡು ಕುಡಿದ್ರು ಪರವಾಗಿಲ್ಲ. ಕೆಲವರು ಬೆಲ್ಲದ ನೀರನ್ನು ಕುಡಿತಾರೆ. ನಿಮ್ಗೆ ಯಾವ್ದು ಬೇಕೋ ಅದು. ಆದಷ್ಟು ಬಿಳಿ ಬೆಲ್ಲ ಬಳಸಬೇಡ್ರಿ. ಈಗ ಸಿಗ್ತದೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಮುದ್ದೆ ಬೆಲ್ಲ, ಕರೆ ಬೆಲ್ಲ, ಈ ತರ ಬೆಲ್ಲ ಬಳಸೋದ್ರಿಂದ ಸೈಡ್ ಎಫೆಕ್ಟ್ನು ಏನು ಇರೋದಿಲ್ಲ. ಈ ತರ ನೀವು ನಿಂಬು ಜ್ಯೂಸ್ ಸಹಿತ ಕುಡಿಬಹುದು. ಇನ್ನು ಊಟದಲ್ಲಂತರೂ ಮಜ್ಜಿಗೆ ಸೇವನೆ ಮಾಡ್ತೀವಿ. ಅದ್ರ ಜೊತೆಗೆ ಈವ್ನಿಂಗ್ ಟೈಮ್ ಅಲ್ಲಿ ಅಥವಾ ನೈಟ್ ಟೈಮ್ ಅಲ್ಲಿ ಈ ಬಾರ್ಲಿ ಅಕ್ಕಿಯಿಂದ ಗಂಜಿ ಮಾಡ್ಕೊಳ್ಳಿ. ಇದು ಹೇಗಪ್ಪ ಮಾಡೋದು ಅಂತಂದ್ರೆ, ಇದು ಹೆಂಗ್ ಅಕ್ಕಿ ಇರ್ತಾವಲ್ಲ, ನೀವು ಮಾರ್ನಿಂಗ್ ಆಗ್ಲಿ ಮಧ್ಯಾಹ್ನದಲ್ಲಾಗ್ಲಿ ನೆನೆ ಹಾಕ್ಬಿಡ್ಬೇಕು. ನಾವು ನೈಟ್ ಮಾಡ್ಕೊಂತೀವಿ ಅಥವಾ ಈವ್ನಿಂಗ್ ಮಾಡ್ಕೊಂತೀವಿ ಅಂದ್ರೆ ಇದನ್ನು ನೆಂದಷ್ಟು ಚೆನ್ನಾಗಿ ಈ ತರ ಮಾಡ್ಕೊಳ್ಳಿ. ಆ ನೆಂದಿರ್ತವಲ್ಲ ಆ ಅಕ್ಕಿನ ನೀವು ಕುದಿಯಕ್ಕೆ ಇಟ್ಬಿಡಿ. ಒಂದು ಗ್ಲಾಸ್ ಇಷ್ಟ ಹಾಕಿರ್ತೀರ ಅಂತ ಇಟ್ಕೊಳ್ಳಿ, ಚಿಕ್ಕ ಗ್ಲಾಸು. 4-5 ಗ್ಲಾಸ್ ನೀರ್ ಹಾಕಿ ಚೆನ್ನಾಗಿ ಕುದಿಸಕ್ಕಿಡಿ. ಮೇಲೆ ಎಲ್ಲ ಕುದ್ದು ಗಂಜಿ ತರ ಬರುತ್ತೆ. ಅದನ್ನ ತಗೊಂಡು ಕೆಳಗಡೆ ಇವು ಕುದ್ದು ಉಳಿದಿರ್ತಾವಲ್ಲ, ಇದನ್ನ ನೀವು ಆಮೇಲೆ ಇದನ್ನ ಸಹಿತ ತಿನ್ಬೋದು, ವೇಸ್ಟ್ ಆಗೋದಿಲ್ಲ. ಇಲ್ಲ ಮಿಕ್ಸಿಗೆ ಹಾಕಿ ಅದರಲ್ಲಿ ಕಲ್ಸ್ಕೊಂಡು ಸಹಿತ ಕುಡಿಬಹುದು. ಇಲ್ಲ ಬರೇ ನೀವು ಬಾರ್ಲಿದ ಗಂಜಿ ಕುಡಿದು ಇದ್ರದ್ದು ಕೆಳಗಡೆ ಅಕ್ಕಿ ಅನ್ನ ಉಳಿದಿರ್ತಲ್ಲ, ಇದರಲ್ಲಿ ಸ್ವಲ್ಪ ಮೊಸರು ಹಾಕೊಂಡು 1 ಚಿಟಿಕೆ ಉಪ್ಪು ಹಾಕೊಂಡು ತಿಂದ್ರು ಸಹಿತ ರಾತ್ರಿ ಡಿನ್ನರ್ ಕಂಪ್ಲೀಟ್ ಆಗ್ಬಿಡುತ್ತೆ ನಿಮ್ಗೆ. ಈ ರೀತಿನೂ ಮಾಡ್ಕೋಬಹುದು. ಇಲ್ಲ ನಮ್ಗೆ ರಾತ್ರಿ ಊಟ ಇದು ಸರಿ ಹೋಗಲ್ಲ, ಮತ್ತೆ ಮಾಡ್ತೀವಿ, ಸುಮ್ನೆ ಗಂಜಿ ತರ ಕುಡಿತೀವಿ ಅನ್ನೋದಾದ್ರೆ ಈ ಬಾರ್ಲಿ ಅಕ್ಕಿನ ಮಿಕ್ಸಿಗೆ ಹಾಕೊಳ್ಳಿ. ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಮಾಡ್ಕೊಂಡು 1 ಸ್ಪೂನ್ ಪೌಡ್ರ, ಇಷ್ಟು ದೊಡ್ಡ ಗ್ಲಾಸ್ ನೀರ್ ಕುಡಿತೀವಲ್ಲ ಅಷ್ಟು ದೊಡ್ಡ ಗ್ಲಾಸ್ ಅಲ್ಲಿ ನೀರ್ ಕಾಯಕ್ಕಿಟ್ಟು ಈ ಬಾರ್ಲಿ ಅಕ್ಕಿ ಪೌಡರ್ ಏನಿರುತ್ತಲ್ಲ ಮಿಕ್ಸಿಗೆ ಹಾಕಿದ್ದು, ಆ ಪೌಡರ್ನ ಅದ್ರಲ್ಲಿ ಹಾಕಿ ಚೆನ್ನಾಗಿ ಕಲಸಿ ಕುದಿಯಕ್ಕೆ ಇಟ್ಬಿಡಿ. 10 ನಿಮಿಷ ಕುದೀರಿ. ಅದೆಷ್ಟು ಚೆನ್ನಾಗಿ ಕುದಿತದೋ ಅಷ್ಟು ಚೆನ್ನಾಗಿ ಗಂಜಿ ಬಿಟ್ಕೊಳ್ಳುತ್ತೆ. ಅವಾಗ ಚೆನ್ನಾಗಿ ಕಲಸಿ ಕೆಳಗಡೆ ಇಳಿಸಿ. ಸ್ವಲ್ಪ ಆರಿದ್ಮೇಲೆ 1 ಚಿಟಿಕೆ ಉಪ್ಪು ಹಾಕೊಂಡು, ರುಚಿಗೆ ಬೇಕಲ್ಲ ಏನಾದ್ರು, 1 ಚಿಟಿಕೆ ಉಪ್ಪು ಹಾಕೊಂಡು, ಅದನ್ನು ರಾಕ್ ಸಾಲ್ಟ್ ಹಾಕೊಂಡ್ರೆ ಇನ್ನೂ ಒಳ್ಳೇದು ಈ ಸಾಲ್ಟ್ ಬಳಸೋದಕ್ಕಿಂತ. ಅದ್ ಹಾಕೊಂಡು ಆ ಗಂಜಿ ಕುಡೀರಿ. ಇವೆಲ್ಲ ನಮ್ ದೇಹಕ್ಕೆ ತಂಪು ಕೊಡುವಂತದ್ದು. ಅಂದ್ರೆ ಕೈ ಕಾಲು ಉರಿ ಇರ್ತಾವ, ಉರಿ ಮೂತ್ರ ಇರ್ತದ, ಇವೆಲ್ಲನೂ ಕಡಿಮೆ ಮಾಡುತ್ತೆ. ನೀವು ರಾತ್ರಿ ಮಲಗ್ತಾ ಇರ್ತೀರಲ್ಲ, ಮಲಗುವಾಗ ಈ ತರ ಕೊಬ್ಬರಿ ನಂತರ ಎಲ್ರ ಮನೇಲಿ ಇರುತ್ತೆ. ಈ ಕೊಬ್ಬರಿ ಎಣ್ಣೆನ ಕೈಗೆ ಹಾಕೊಂಡು ಅಂಗೈ ಚೆನ್ನಾಗಿ ತಿಕ್ಕಬೇಕು. ಅಂಗಾಲು ಕಾಲಿಗೂ ಚೆನ್ನಾಗಿ ತಿಕ್ಕಬೇಕು. ಅಂಗಾಲಿಗೆ ಚೆನ್ನಾಗಿ ತಿಕ್ಕೊಂಡು ಇಲ್ಲಿ ಹಣ್ಣೆತ್ತಿಗೆ ಸಹಿತ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಮಸಾಜ್ ಮಾಡ್ಕೋರಿ. ಈ 3ಕ್ಕೆ ನೀವು ಬಾಡಿಗೆ ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ಸಹಿತ ನಿಮ್ ಬಾಡಿ ಸ್ವಲ್ಪ ತಂಪಾಗುತ್ತೆ. ಇನ್ನ ನಿಮ್ಗೆ ಗೊತ್ತೇ ಇದೆ, ಈಗ ಸಮ್ಮರ್ ಅಲ್ಲಿ ಕಬ್ಬಿನ ಹಾಲು ಚೆನ್ನಾಗಿ ಬರ್ತವೆ, ಶುಗರ್ ಕೇನು ಅದು ಕುಡಿದ್ರು ಬಾಡಿ ತಂಪಾಗುತ್ತೆ. ಆದಷ್ಟು ನಮ್ ಬಾಡಿಗೆ ಏನೇನ್ ತಂಪಾಗುತ್ತೋ ಔಟ್ರನ್ನೇ ಸೇವಿಸ್ತಾ, ಔಟ್ರನ್ನೇ ನಾವು ಈ ತರ ಪಾನೀಯಗಳನ್ನ ಮಾಡ್ಕೊಂಡು ಕುಡೀರಿ. ನೀವು ಬೇಕಾದ್ರೆ ಅಷ್ಟು ಮಾಡ್ಬೇಕಂತಿಲ್ಲ. ಇದ್ರಲ್ಲಿ ನಿಮ್ಗೆ ಯಾವ್ದು ಸಿಗ್ತದಲ್ಲ ಅದು ಒಂದೇ ರೆಮಿಡಿ ಮಾಡಿದ್ರು ಸಾಕು. ಎಲ್ಲ ಮಾಡ್ಬೇಕಂತೇನಿಲ್ಲ. ನಿಮ್ಗೆ ಯಾವ್ದು ಈಸಿ ಆಗ್ತದ ಅದನ್ನ ನೀವು ಮಾಡ್ಕೊಳ್ಳಿ. ಈ ಅಂಟಿಂದು ಮಾತ್ರ ನನ್ನ ಸ್ವಂತ ಅನುಭವ ಹೇಳ್ತಾ ಇದ್ದೀನಿ, ನಿಮಗೆ 2 days ಅಲ್ಲೇ ರಿಸಲ್ಟ್ ಸಿಕ್ಕತ್ತೆ. ಟ್ರೈ ಮಾಡಿ ನೋಡಿ, ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.